ಖಾಲಿ ಬಾಕ್ಸ್ ಇದ್ದರೆ ವೇಸ್ಟ್ ಅಂತ ಬಿಸಾಕ್ತಿದ್ದೀರಾ? ಹಾಗಿದ್ರೆ ಆ ತಪ್ಪು ಮಾಡಬೇಡಿ. ಬಿಸಾಕುವ ಮೊದಲು ಈ ಐಡಿಯಾ ಮಾಡಿ. ಬನ್ನಿ, ಇವತ್ತು ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ. ಎಲ್ಲ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ಮೊದಲಿಗೆ ಮಿಕ್ಸಿ ಜಾರಿನ ಕ್ಯಾಪ್ ತುಂಬ ಲೂಸ್ ಆಗಿರುತ್ತೆ. ನಾವು ಮಸಾಲೆ ರುಬ್ಬಬೇಕಾದ್ರೆ ಲೂಸ್ ಆಗಿ ಅದೆಲ್ಲ ಖಾರ ಚೆಲ್ಲೋಗ್ಬಿಡುತ್ತೆ. ಅದಕ್ಕಿಂತ ಮೊದಲು ನಾವು ಈ ಐಡಿಯಾ ಮಾಡಬೇಕು. ಏನಾದರೂ ರಬ್ಬರ್ ಲೂಸ್ ಆದರೆ ಹೊಸ ರಬ್ಬರ್ ತಂದು ಹಾಕೋದು ಬದಲು ನಿಮ್ಮ ಹತ್ರ ಪ್ಯಾಕಿಂಗ್ ರಬ್ಬರ್ ಏನಾದರೂ ಇತ್ತು ಅಂದರೆ, ಈ ರೀತಿ ರಬ್ಬರ್ ಇತ್ತು ಅಂದರೆ, ಅಥವಾ ಡಿಸ್ಕೋ ರಬ್ಬರ್ ಇದ್ದರೂ ಪರವಾಗಿಲ್ಲ, ಆ ರಬ್ಬರ್ನ ಟೈಟಾಗಿ ಒಂದೇ ಒಂದು ರಬ್ಬರ್ನ ಹಾಕಿ ನಂತರ ಈ ಒಂದು ಮಿಕ್ಸಿ ಕ್ಯಾಪ್ನ ರಬ್ಬರ್ ಹಾಕೋದ್ರಿಂದ ಟೈಟ್ ಆಗುತ್ತೆ. ನಿಮಗೆ ಮತ್ತೆ ಮಸಾಲೆ ರುಬ್ಬುವಾಗ ಸ್ವಲ್ಪ ಕೂಡ ಖಾರ ಮಸಾಲ ಚೆಲ್ಲೋದಿಲ್ಲ. ತುಂಬ ಟೈಟಾಗಿ ಕ್ಯಾಪ್ ಇರುತ್ತೆ, ಬಿದ್ದೋಗೋದಿಲ್ಲ. ಟ್ರೈ ಮಾಡಿ ನೋಡಿ. ಈ ಒಂದು ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬನ್ನಿ, ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇಲ್ಲಿ ಕಪ್ಗಳು ಒಂದ್ರ ಮೇಲೆ ಒಂದು ಟೈಟಾಗಿ ಕುಂತಿರುತ್ತೆ. ಕೆಲವೊಂದು ಸಲ ಇವನ್ನ ತೆಗೆಯೋದು ಭಾಳ ಕಷ್ಟ ಆಗುತ್ತೆ ನೋಡಿ. ತಕ್ಷಣದಲ್ಲಿ ಫ್ರಿಜ್ಜಲ್ಲಂತೂ ಐಸ್ ಇದ್ದೇ ಇರುತ್ತೆ. ಈ ಐಡಿಯಾ ಮಾಡಿ. ಇದನ್ನು ಕಾಯಿಸಿ ತೆಗೆಯೋದು ಲೇಟ್ ಆಗುತ್ತೆ. ಒಂದು ಸ್ವಲ್ಪ ನೀವು ಬಿಸಿ ಆಗಿರುವ ನೀರನ್ನು ಕಾಯಿಸ್ಕೊಂಬಿಡಿ. ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನಂತರ ಆ ಒಂದು ನೀರಲ್ಲಿ ಕಪ್ಪನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿಬಿಡಿ. ತಕ್ಷಣದಲ್ಲಿ ಸ್ವಲ್ಪ ಟ್ಯಾಪ್ ಮಾಡ್ತಾ ಈ ರೀತಿ ತಿರುಗಿಸೋದ್ರಿಂದ ಮೇಲೆ ಐಸು ಮತ್ತು ಕೆಳಗಡೆ ಬಿಸಿ ನೀರಿರೋದ್ರಿಂದ ಬೇಗ ಬಿಟ್ಕೊಳ್ಳುತ್ತೆ. ಎಂಥದೇ ಟೈಟ್ ಆಗಿರುವ ಬಾಕ್ಸ್ ಅಥವಾ ಕಪ್ಗಳಾಗಿರ್ಬೋದು, ಬೌಲ್ಗಳಾಗಿರ್ಬೋದು, ಇದೇ ವಿಧಾನದಲ್ಲಿ ನೀವು ಓಪನ್ ಮಾಡ್ಬೋದು. ತುಂಬ ಸುಲಭವಾಗಿ ನೀವು ಈ ಒಂದು ಐಡಿಯಾವನ್ನು ಮಾಡ್ಬೋದು. ನೋಡಿ, ಇವಾಗ ಒಂದು ಸ್ವಲ್ಪ ಟ್ಯಾಪ್ ಮಾಡ್ತಾ ಸ್ವಲ್ಪ ತಿರುಗಿಸಿದ್ರೆ ಸಾಕು, ಬಂದುಬಿಡುತ್ತೆ. ಎಷ್ಟೇ ಟೈಟ್ ಆಗಿರೋದನ್ನು ಇದೇ ರೀತಿಯಾಗಿ ನಾವು ಓಪನ್ ಮಾಡ್ಬೋದು. ಈ ಐಡಿಯಾ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಟ್ರೈ ಮಾಡಿ ನೋಡಿ. ಬನ್ನಿ, ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋನ ನೋಡ್ಕೊಂಬರೋಣ. ನಾವು ಬಟ್ಟೆ ತೊಳಿತ ಸೋಪ್ಗಳನ್ನು ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀವಿ. ಸೋಪ್ ಎಷ್ಟು ವೇಸ್ಟ್ ಆಗುತ್ತೆ ಗೊತ್ತಾ? ಅದ್ರ ಬದಲು ನೀವು ಈ ಒಂದು ಬಾಕ್ಸಿಗೆ ಒಂದು ರಬ್ಬರ್ ಇದ್ದರೆ ಈ ರೀತಿ ರಬ್ಬರನ್ನು ಮೇಲೆ ಹಾಕಿ ಇಟ್ಕೊಂಬಿಡಿ ಮೊದಲೇ. ನಂತರ ನೀವು ಬಟ್ಟೆ ಸೋಪಾಗಿರ್ಬೋದು ಅಥವಾ ಪಾತ್ರೆ ಸೋಪಾಗಿರ್ಬೋದು, ಇದೇ ವಿಧಾನದಲ್ಲಿ ರಬ್ಬರ್ ಹಾಕಿಡೋದ್ರಿಂದ ಸ್ವಲ್ಪನೂ ಸೋಪು ವೇಸ್ಟ್ ಆಗೋದಿಲ್ಲ. ಟ್ರೈ ಮಾಡಿ. ಈ ವಿಡಿಯೋ ಅಂತೂ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಪಿಂಪಲ್ ಅಥವಾ ಸೆಕೆಗುಳ್ಳೆಗಳು ಜಾಸ್ತಿ ಆದರೆ ಈ ಐಡಿಯಾ ಮಾಡಿ. ಒಂದು ಗ್ಲಾಸ್ ಕುಡಿಯೋ ನೀರನ್ನು ಇಟ್ಕೊಂಡಿದ್ದೀನಿ, ಅಂದರೆ ಫಿಲ್ಟರ್ ನೀರನ್ನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 4 ರಿಂದ 5 ಲವಂಗವನ್ನು ಈ ರೀತಿ ಬೌಲಲ್ಲೇ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ತರಿಯಾದರೆ ಸಾಕಾಗುತ್ತೆ. ಆ ಲವಂಗವನ್ನು ಈ ನೀರಿಗೆ ಹಾಕಿ, ಈ ನೀರಲ್ಲೇ ಲವಂಗ ಒಂದು ನೈಟ್ ಅದು ಚೆನ್ನಾಗಿ ನೆನೆಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ರಾತ್ರಿ ರೆಡಿ ಮಾಡಿಟ್ರೆ ಬೆಳಗ್ಗೆವರೆಗೂ ಇದನ್ನೊಂದು ಬೌಲ್ ಮುಚ್ಚಿ ಪಕ್ಕದಲ್ಲೆತ್ತಿಡೋಣ. ನಂತರ ಬೆಳಗ್ಗೆ ಆದಮೇಲೆ ಈ ನೀರನ್ನು ಓಪನ್ ಮಾಡ್ಕೊಳ್ಳಿ. ಈ ನೀರಲ್ಲಿ ಲವಂಗದ ಅಂಶ ಎಲ್ಲ ಬಿಟ್ಕೊಂಡಿದೆ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಸಮಯದಲ್ಲಿ ಒಂದು ಅರ್ಧ ಚಮಚ ಜೇನುತುಪ್ಪ ಅಥವಾ ಬೆಲ್ಲವನ್ನು ಹಾಕೋಬೋದು ನೀವು. ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ. ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವೇನಾದರೂ ಈ ಲವಂಗದ ಪೀಸ್ ಇದ್ದರೂ ಪರವಾಗಿಲ್ಲ, ಅಕಸ್ಮಾತ್ ಇದನ್ನು ಫಿಲ್ಟ್ರ್ ಮಾಡಿ ಕುಡಿಬೇಕಂದ್ರೆ ಕುಡೀರಿ. ಲವಂಗದ ಪೀಸ್ ಏನಾದರೂ ಸಿಕ್ಕಿದರೆ ಅದನ್ನು ಅಗದ್ಬಿಟ್ಟು ನೀವು ಈ ಒಂದು ಜ್ಯೂಸ್ ಥರ ಇರುತ್ತೆ, ಇದನ್ನು ಕುಡಿಬೋದು. ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ನಿಮಗೆ ಈ ಒಂದು ಪಿಂಪಲ್ ಸಮಸ್ಯೆ ಆಗಿರ್ಬೋದು, ಸೆಕೆಗುಳ್ಳೆ ಸಮಸ್ಯೆ ಆಗಿರ್ಬೋದು, ಮುಖದ ಅಲರ್ಜಿ ಎಲ್ಲ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ಬನ್ನಿ, ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇಲ್ಲಿ ಒಂದು ಹಳೆಯದಾಗಿರುವ ಚಿಕ್ಕ ದೀಪ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಐಡಿಯಾನ ಈ ಸೆಕೆ ಟೈಮಲ್ಲಿ ಸೊಳ್ಳೆಗಳು ಜಾಸ್ತಿ ಇರುತ್ತಲ್ವ, ಆ ಸಮಯದಲ್ಲಿ ಇದನ್ನು ಮಾಡಿ. 1-2 ಹಲ್ಲೆ ಕರ್ಪೂರವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೆಂಕಿ ಕಡ್ಡಿಯನ್ನು ಕೆರೆದು ಹಚ್ಚಿಬಿಡೋದು. ಎಲ್ಲಿ ಸೊಳ್ಳೆಗಳು ಜಾಸ್ತಿ ಬರುತ್ತೋ ಆ ಜಾಗದಲ್ಲಿ ತೊಗೊಂಡೋಗಿ ಇಡಿ. ಈ ಹೊಗೆ ಮತ್ತು ಈ ಒಂದು ದೀಪನ ಹಚ್ಚೋದ್ರಿಂದ ಈ ಒಂದು ಸ್ಟ್ರಾಂಗ್ ಆಗಿರುವ ಹೊಗೆಗೆ ಈ ಒಂದೊಂದು ಸೊಳ್ಳೆ ನೊರ್ಜೆ ಯಾವುದು ಕೂಡ ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ಈ ಒಂದು ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಬನ್ನಿ, ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದು ಅಂತೂ ನೋಡ್ತಾ ಇದ್ದರೆ ನೀವು ಇದನ್ನು ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸೋಪ್ ತೊಗೊಂಡಿದ್ದೀನಿ, ಮಾರ್ಗೋ ಸೋಪ್ ತೊಗೊಂಡಿದ್ದೀನಿ. ನೀವು ಯಾವುದೆಲ್ಲ ನೀವು ಹ್ಯಾಂಡ್ ವಾಶ್ ಮಾಡ್ಕೊಳ್ತೀರೋ ಆ ಸೋಪನ್ನು ನೀವು ತೊಗೊಳ್ಬೋದು. ಇದು ಮೇಯ್ನಾಗಿ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ತುಂಬ ಯೂಸ್ ಆಗುತ್ತೆ ನೋಡಿ. ನಾವು ಸಾಮಾನ್ಯವಾಗಿ ಹ್ಯಾಂಡ್ ವಾಶ್ ಇಟ್ಟಿರ್ತೀವಿ, ಹ್ಯಾಂಡ್ ವಾಶ್ ಪ್ರೆಸ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ ಮಕ್ಕಳು. ಈ ಐಡಿಯಾ ಮಾಡ್ಬೋದು. ಒಂದು ಚಿಕ್ಕದಾಗಿರುವುದು 10 ರೂಪಾಯಿದು ಸೋಪ್ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಮಾರ್ಗೋ ಸೋಪ್ ತೊಗೊಂಡಿದ್ದೀನಿ. ಇದಕ್ಕೆ ಸೂಜಿಯಿಂದ ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಈ ರೀತಿ ದಾರ ಪೋಣಿಸ್ಕೊಂಡು ಕಟ್ಕೊಂಬಿಡಿ. ಇದನ್ನು
ನೋಡಿ ಈ ರೀತಿ ನಾವು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಆ ರೀತಿಯಾಗಿ ಕಟ್ಕೊಂಬಿಡಿ, ಟೈಟಾಗಿ ಕಟ್ಟಿಬಿಡಿ. ಇದನ್ನು ಎಲ್ಲಿ ಕೊಳಾಯಿ ಇರುತ್ತೋ, ಎಲ್ಲಿ ನೀವು ಹ್ಯಾಂಡ್ ವಾಶ್ ಮಾಡೋ ಬೇಷನ್ ಎಲ್ಲಿರುತ್ತೋ ಆ ಜಾಗದಲ್ಲಿ ಇದನ್ನು ಹಾಕ್ಬೋದು. ಅಥವಾ ಕಿಚನಲ್ಲಿ ಕೂಡ ಹ್ಯಾಂಡ್ ವಾಶ್ ಬೇಷನ್ ಏನಾದರೂ ಇತ್ತು ಅಂದರೂ ಹಾಕ್ಬೋದು. ಹಾಕಿ ನೀವು ಕೈ ತೊಳ್ಕೊಬೇಕಾದ್ರೆ ಈ ಒಂದು ಸೋಪನ್ನು ಅಲ್ಲೇ ಉಜ್ಕೊಂಡು ನೀವು ಕೈ ತೊಳ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ, ಈ ಸೆಕೆಗೆ, ಈ ಒಂದು ಬೇಸಿಗೆ ಕಾಲಕ್ಕೆ ಬರುವಂಥ ಸೊಳ್ಳೆಗಳಿಗೆ ಇನ್ನೊಂದು ಐಡಿಯಾ ಉಪಾಯ ಅಂದರೆ ಹೀಗೆ ಮಾಡ್ಬೋದು. ಬೇವಿನ ಸೊಪ್ಪನ್ನು ನೀವು ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ, ಕಡ್ಡಿ ಸಮೇತವಾಗಿ. ಅದರ ಜೊತೆಗೆ ಬೇವಿನ ಸೊಪ್ಪಿನ ಕಡ್ಡಿ, ಹಾಗೆ ಒಂದು ಉದ್ಬತ್ತಿ, 1-2 ಹಲ್ಲೆ ಕರ್ಪೂರ, ಈ ರೀತಿ ಮಾಡಿ ಒಂದು ದೀಪದಲ್ಲಿ ಹಾಕ್ಕೊಂಬಿಡಿ. ನಂತರ ಸಂಜೆ ಟೈಮಲ್ಲಿ ನೀವು ಈ ಹೊಗೆಯನ್ನು ಬರ್ಸೋದ್ರಿಂದ ಸೊಳ್ಳೆಗಳು ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ. ಯಾವುದೇ ಆದ ಕೆಮಿಕಲ್ ಇರುವುದಿಲ್ಲ. ಈ ಕಹಿ ಬೇವಿನ ಸೊಪ್ಪು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತಂದು ಅದನ್ನು ನೀವು ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಕೂಡ ಇಟ್ಕೋಬೋದು. ಇದಕ್ಕೆಲ್ಲ ಯೂಸ್ ಆಗುತ್ತೆ. ಯಾವ ಒಂದು ಕಡ್ಡಿ ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿ ಹೊಗೆ ಬರ್ಸೋದ್ರಿಂದ ಮನೆಯಲ್ಲಿ ಸಣ್ಣ ಸಣ್ಣ ನೊರ್ಜೆಗಳು, ಸೊಳ್ಳೆಗಳು ಯಾವುದು ಕೂಡ ಬರೋದಿಲ್ಲ, ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇವೆಲ್ಲ ಟಿಪ್ಸ್ಗಳು ತುಂಬ ಯೂಸ್ಫುಲ್, ಹಾಗೆ ನ್ಯಾಚುರಲ್ ಆಗಿ ಮಾಡುವಂಥದ್ದು, ಎಲ್ಲರಿಗೂ ಈಸಿಯಾಗಿ ಸಿಗುವಂಥವು. ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರುತ್ತೆ. ಈ ಒಂದು ಹೊಗೆನ ಎಲ್ಲಿ ನಿಮಗೆ ಸೊಳ್ಳೆಗಳು ಜಾಸ್ತಿ ಅನಿಸುತ್ತೋ ಆ ಜಾಗದಲ್ಲಿ ಇಟ್ಟರೆ ಸಾಕಾಗುತ್ತೆ. ಒಂದು ವಾರದಲ್ಲಿ 2 ಸಲ 3 ಸಲ ಮಾಡಿದರೆ ಸಾಕಾಗುತ್ತೆ. ಇದರ ಒಂದು ಸ್ಮೆಲ್ಲಿಗೆ ಒಂದು ಸೊಳ್ಳೆ ನೊರ್ಜೆಗಳು ಕೂಡ ಬರುವುದಿಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಶಾಂಪುಗಳು, ಒಂದೊಂದು ಶೀಟ್ ಫುಲ್ಲು ಶಾಂಪುಗಳನ್ನು ತಂದಿರ್ತೀರ. ಅವನ್ನು ನೀವು ಇಲ್ಲಿ ಬಾತ್ರೂಮಲ್ಲಾದರೂ ಒಂದು ಸ್ಟ್ಯಾಂಡ್ ಮೇಲೆ ಅಥವಾ ಸೆಲ್ಫ್ ಮೇಲೆ ಇಡೋಕ್ಕೆ ನಿಮಗೆ ಜಾಗ ಆಗದೇ ಇದ್ದರೆ ಈ ಐಡಿಯಾ ಮಾಡ್ಬೋದು. ವೇಸ್ಟ್ ಆಗಿರುವ ಒಂದು ಬಾಕ್ಸ್, ಈ ರೀತಿ ಬಾಕ್ಸ್ಗಳನ್ನು ತೊಗೊಳ್ಳಿ. ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ. ಒಂದು ಚಾಕುದಿಂದ ಬಿಸಿ ಮಾಡಿಕೊಂಡು ಮಧ್ಯದಲ್ಲಿ ಶಾಂಪು ಎಷ್ಟು ಹಿಡಿಯುತ್ತೋ ಅಷ್ಟು ಹೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಶಾಂಪುಗಳಾಗಿರ್ಬೋದು, ಈ ಕನ್ಫರ್ಟ್ ಶೀಟ್, ಒಬ್ಬೊಬ್ಬರು ಬಾಟಲ್ಗಳನ್ನು ತರೋದಿಲ್ಲ, ವೇಸ್ಟ್ ಆಗುತ್ತೆ ಬಾಟಲ್ ಅಂತ ಈ ಪ್ಯಾಕೆಟ್ಗಳನ್ನು ತಂದು ಯೂಸ್ ಮಾಡ್ತಾರೆ. ಜಾಸ್ತಿ ಶೀಟ್ಗಳನ್ನು ತಂದಾಗ ಈ ಐಡಿಯಾ ಮಾಡ್ಬೋದು. ದೊಡ್ಡ ಬಾಕ್ಸ್ ತೊಗೊಂಡ್ರೂ ಯೂಸ್ ಆಗುತ್ತೆ. ನೋಡಿ, ಈ ಒಂದು ಹೋಲ್ಸ್ ಒಳಗಡೆ ಈ ರೀತಿ ಶಾಂಪುವನ್ನು ಹಾಕಿಬಿಡಿ. ಶಾಂಪು ಅಥವಾ ಕನ್ಫರ್ಟ್ ಒಂದು ಸೈಡ್, ಶಾಂಪು ಒಂದು ಸೈಡ್ ಹಾಕ್ಕೊಬೋದು. ನಂತರ ನೋಡಿ, ಕಟ್ ಮಾಡ್ಕೊಳ್ಳೋಕೆ ಎಷ್ಟು ಈಸಿ ಆಗುತ್ತೆ. ಮತ್ತೊಂದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ನಾವು ತೊಗೊಳ್ಳುವಾಗ ಈಸಿಯಾಗಿ ಬರುತ್ತೆ. ಸ್ವಲ್ಪ ದೊಡ್ಡ ಹೋಲ್ ಮಾಡಿಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಕನ್ಫರ್ಟ್ ಅಥವಾ ಶಾಂಪೂನ ಈ ರೀತಿ ತೆಗಿಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಟಿಪ್ಸ್ಗಳು ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.